ಇತ್ತೀಚೆಗೆ ಯುವ ಸಮುದಾಯವನ್ನ ಬೆಂಬಿಡದ ಭೂತದಂತೆ ಕಾಡ್ತಾ ಇರೋದು ಹೃದಯಾಘಾತ ಪ್ರಕರಣಗಳು. ಹಾಸನದಲ್ಲಿ ನಾವು ಮೊನ್ನೆ ನೋಡಿದ್ವಿ, 2 ತಿಂಗಳ ಅವಧಿಯಲ್ಲಿ 20ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದು. ಈಗ ಹಾಸನದಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಸಾವಾಗಿದೆ. 22 ವರ್ಷದ ಸುಪ್ರಿಯಾ ಹೃದಯಾಘಾತಕ್ಕೆ ಬಲಿಯಾಗಿರೋದ್ರ ಡೀಟೇಲ್ಸ್. ವಯಸ್ಸು ನೋಡಿ, ಸಾಯೋ ವಯಸ್ಸು, ಅದು ಹಾರ್ಟ್ ಅಟ್ಯಾಕ್ನಿಂದ. ಹೊಳೆನರಸೀಪುರ ತಾಲೂಕಿನ ಕೆಟ್ಟಳ್ಳಿ ಗ್ರಾಮದಲ್ಲಿ ಆಗಿರೋದು. ಮನೆಯಲ್ಲಿದ್ದಾಗ ಎದೆ ನೋವು ಕಾಣಿಸ್ಕೊಂಡಿದೆಯಂತೆ ಸುಪ್ರಿಯಾಗೆ, 22 ವರ್ಷದ ಹುಡುಗಿಗೆ. ಆಸ್ಪತ್ರೆಗೆ ಇನ್ನೇನು ದಾಖಲೆ ಮಾಡಬೇಕು ಅನ್ನೋಷ್ಟರಲ್ಲಿ, ಸೇರಿಸಬೇಕು ಅನ್ನೋಷ್ಟೊತ್ತಿಗೆ ಸಾವನ್ನಪ್ಪಿದಾಳಂತೆ. ಕೃಷ್ಣಮೂರ್ತಿ ರೂಪಾ ದಂಪತಿಯ ಪುತ್ರಿಯಾಗಿದ್ದರು ಸುಪ್ರಿಯಾ. ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ಕುಟುಂಬ ವಾಸ ಇತ್ತು ಅನ್ನೋದು ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಮನೆಯಲ್ಲಿದ್ದ ಸಂದರ್ಭದಲ್ಲೇ ಈಕೆಗೆ ಎದೆ ನೋವು ಅಂತ ಹೇಳಿದಾಳಂತೆ. ಸರಿ, ಮಗಳನ್ನು ಕರ್ಕೊಂಡು ಹೋಗೋಣ ಹಾಸ್ಪಿಟ್ಲಿಗೆ ಅನ್ನೋಷ್ಟೊತ್ತಿಗೆ ವಿಧಿ ವಿಪರೀತ ಅನ್ನೋ ರೀತಿಯಲ್ಲಿ ಆಕೆಯ ಸಾವಾಗಿದೆ. ಉಸಿರು ಚೆಲ್ಲಿದ್ದಾಳೆ ಹೃದಯಾಘಾತಕ್ಕೆ 22 ವರ್ಷದ ಹುಡುಗಿ ಸುಪ್ರಿಯಾ. ಕಳೆದ 1 ತಿಂಗಳ ಅವಧಿಯಲ್ಲೇ ಹಾಸನ ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತ ಪ್ರಕರಣಗಳು ನಡೀತಾ ಇದೆ. ಅದರಲ್ಲೂ 15ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರೋದು ಇಲ್ಲಿ ತನಕ.